ಭೂತಕೋಲ ಅಂತಂದ್ರೆ ಏನು ಅಂತ? ಜಾನಪದವು ಅಂತ ಹೇಳಲಿಕ್ಕಾಗುವುದಿಲ್ಲ, ಈ ಕಡೆ ರಂಗಕಲೆ ಅಂತ ಕೂಡ ಹೇಳಲಿಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಮರದ ಅಡಿಯಲ್ಲಿ ಒಂದು ಕಲ್ಲನ್ನು ಪ್ರತೀಕವಾಗಿರ್ತಾ ಇತ್ತು. ಕೆಲವು ದೈವಗಳ ಬಡಗುತಿಟ್ಟು ಯಕ್ಷಗಂಧ ವೇಷವಂತೆ ಗೊತ್ತಾಗುವುದಿಲ್ಲ. ಆ ಶಿವಪ್ಪ ನಾಯಕ ಅಲ್ಲಿ ಬಂದು ಪರೀಕ್ಷಿಸ್ತಾನೆ ಅಲ್ಲಿ ದೈವದ ಪಾತ್ರೆಯನ್ನು. ಆಗ 3 ಹಗಲು 3 ರಾತ್ರಿ ಕೊಪ್ಪರಿಗೆಯಲ್ಲಿ ಎಣ್ಣೆ ಕುದಿತದೆ, ಅದರಲ್ಲಿ ದೈವದ ಪಾತ್ರೆ ಮುಳುಗಿ ಹೇಳ್ತಾನೆ 3 ಸಲ. ಅವನಿಗೆ ಏನಾಗುವುದಿಲ್ಲ. ನಮಸ್ಕಾರ, ಬೆಳಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಇದು ಭೂತಗಳ ಅದ್ಭುತ ಲೋಕ. ನಮ್ಮ ಜೊತೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮ್ಮ ಈ ಭೂತಗಳ ಅದ್ಭುತ ಲೋಕದಲ್ಲಿ ನಾವು ಹೀಗೆ ಒಂದೊಂದೇ ಹೆಜ್ಜೆ ಸಾಕ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಹೊಸ ಹೊಸ ವಿಚಾರಗಳಿರ್ಬಹುದು ಅಥವಾ ಹಳೆ ವಿಚಾರಗಳಿಗೆ ಹೊಸ ದೃಷ್ಟಿಕೋನಗಳು ಇರಬಹುದು. ಅಟ್ಲೀಸ್ಟ್ ನಮಗದು ಸಿಗ್ತಾ ಇದೆ, ಯಾಕಂದ್ರೆ ನೀವು ಅದನ್ನ ಕಳೆದ ಹಲವಾರು ದಶಕಗಳಿಂದ ಅದರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀರಾ. ಆದರೆ ಮೂಲಭೂತವಾಗಿ ಕೆಲವೊಂದು ಪ್ರಶ್ನೆಗಳು ಅಥವಾ ಕೆಲವೊಂದು ಕುತೂಹಲಗಳು ಉಳ್ಕೊಂಡಿರ್ತವೆ. ಈ ದೈವಗಳು ಅಂತಂದಾಗ ಸಾಧಾರಣ ಈ ದೈವಗಳಿಗೆ ಆರಾಧನೆ ಮಾಡುವಂತ ಬೇರೆ ಬೇರೆ ರೂಪಗಳಿದೆ. ಅಂದ್ರೆ 16 ರೂಪಗಳು ಅಂತ ಹೇಳಿ 16 ರೀತಿಯಲ್ಲಿ ಒಂದು ದೈವದ ಕೋಲಕ್ಕೆ ಇದು ಮಾಡು ಅಂತ ಹೇಳಿದ್ರೆ, ಆದ್ರೆ ಇದೆಲ್ಲ ಏನು ಅಂದ್ರೆ ಈ ಭೂತಕೋಲ ಅಂತಂದ್ರೆ ಏನು ಅಂತ? ಆಕ್ಚುಲಿ ಇದೊಂದು ಧಾರ್ಮಿಕ ರಂಗಭೂಮಿ ಕೂಡ. ಈಗ ಎಲ್ಲಾ ರಂಗಕಲೆಗಳು ಕೂಡ ಆರಂಭ ಆದ್ದು ದೇವತಾ ಆರಾಧನೆಗಾಗಿ. ಅದೇ ರೀತಿ ಇಲ್ಲಿ ಆರಾಧನೆ ಒಂದು ರೀತಿ ಕಲೆಯಾಗಿ ಆಯಿತು, ಧಾರ್ಮಿಕ ರಂಗಭೂಮಿಯಾಗಿ ಅದು ಬೆಳೆಯಿತು. ಇಲ್ಲಿ ಈಗ ಯಕ್ಷಗಾನಕ್ಕೂ ಕೂಡ ಮೂಲ ಇರಬಹುದಾದಂತಹ ಒಂದು ಧಾರ್ಮಿಕ ರಂಗಭೂಮಿ ಇದು. ಇದನ್ನ ಪೂರ್ತಿಯಾಗಿ ಜಾನಪದವು ಅಂತ ಹೇಳಲಿಕ್ಕಾಗುವುದಿಲ್ಲ, ಈ ಕಡೆ ರಂಗಕಲೆ ಅಂತ ಕೂಡ ಹೇಳಲಿಕ್ಕಾಗುವುದಿಲ್ಲ. ಅದೊಂದು ಸಮ್ಮಿಲಿತವಾಗಿ ಉಂಟು. ಆರಾಧನೆ ಒಂದು ವಿಧ ಅದು. ಈಗ ಬೇರೆ ಕಡೆ ನಾವು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಕೆತ್ತನೆ ಮಾಡಿ ಮಂತ್ರ ಹೇಳಿ ಅದಕ್ಕೊಂದು ಶಕ್ತಿಯನ್ನು ಆವಾಹನೆ ಮಾಡ್ತಾರೆ. ಮಾಡಿ ಆ ಮೂರ್ತಿ ಆಗ ಕೇವಲ ಕಲ್ಲಲ್ಲ, ಅದು ದೇವರು. ಹಾಗೆ ಇಲ್ಲಿ ಮೂರ್ತಿಯನ್ನು ಆರಾಧನೆ ಮಾಡುವ ಪದ್ಧತಿ ಇಲ್ಲ, ಈಗ ಇತ್ತೀಚೆಗೆ ಬಂದದ್ದು. ಸುಮಾರು ಕ್ರಿಸ್ತಶಕ 4ನೇ ಶತಮಾನ ತನಕ ಕೂಡ ಇಲ್ಲಿ ಮೂರ್ತಿಗಳಿದ್ದ ಬಗ್ಗೆ ಇಲ್ಲ. ಇತ್ತೀಚೆಗೆ ಈಗೊಂದು 200-300 ವರ್ಷದಲ್ಲಿ ಮೂರ್ತಿಗಳು ಬಂದಿರಬಹುದು. ನಾಗನಿಗೂ ಬಂದ ಹಾಗೆ. ಈಗ ಪಾಂಗಾಳ ಗರಡಿಯಲ್ಲಿ, ಗರಡಿ ಹತ್ರವೇ ಇರಬೇಕು, ನಾನು ಹೋಗಿದ್ದೇನೆ. ಅಲ್ಲಿ ನಾಗನ ಒಂದು ಪ್ರತೀಕವಾಗಿ 2 ಮುರಕಲ್ಲಿರುವುದು, 2 ಅಡಿ ಆಗಲ್ಲ, 2 ಅಡಿ ಉದ್ದದ್ದು ಒಂದು ಮುರಕಲ್ಲಿರುವುದು, ಹೊರತು ಕೆಂಪು ಕಲ್ಲು ಇರುವುದು, ಹೊರತು ಆ ಕಲ್ಲಿಗೆ ಯಾವುದೇ ವಿಶಿಷ್ಟತೆ ಇಲ್ಲ. ಅದೇ ರೀತಿ ಅನೇಕ ಕಡೆ ಬೆರ್ಮೆರುದು ಅಂತ ಹೇಳುವ ಕಲ್ಲುಗಳೆಲ್ಲ ಮಾಮೂಲಿ ಕಲ್ಲುಗಳಷ್ಟೇ, ರಕ್ತೇಶ್ವರಿದೆಲ್ಲ. ಅಂದ್ರೆ ಒಂದು ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಒಂದು ಕಲ್ಲನ್ನು ಪ್ರತೀಕವಾಗಿಡ್ತಾ ಇದ್ರು. ಸಾಮಾನ್ಯವಾಗಿ ಮರದ ಅಡಿಯಲ್ಲಿ ಕಾಟು ಕಲ್ಲು ಹಾಕಿ ಆರಾಧನೆ ಮಾಡ್ತದ್ದು ಅಂತ ಹೇಳ್ತಾ ಇದ್ದಿದ್ದು. ಅಂದ್ರೆ ಆ ಕಲ್ಲಿಗೆ ಯಾವುದೇ ವಿಶಿಷ್ಟತೆ ಇರಲಿಲ್ಲ, ಒಂದು ದೇವರ ಪ್ರತೀಕವಾಗಿ ಇರ್ತಾ ಇದ್ದಿದ್ದು. ಮರದ ಅಡಿಯಲ್ಲಿ, ಮರದ ಅಡಿಯಲ್ಲಿ ಒಂದು ರೀತಿ ಅಮೂರ್ತದಿಂದ ಮೂರ್ತದೆಡೆಗೆ ಬಂದ ಮೊದಲ ಹೆಜ್ಜೆ. ಹಾಗೆ ಬಂದಾಗ ಆ ರೀತಿ ಕಲ್ಲು ಹಾಕಿ ಆರಾಧನೆ ಮಾಡ್ತಾ ಇದ್ರು. ಆಮೇಲೆ ಆಯಾಯ ದೈವಗಳ ಅಭಿನಯವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅಭಿವ್ಯಕ್ತಿ. ಅದನ್ನ ಮಾಡುವಾಗ ಈಗ ನಾವೊಂದು ದೇವರನ್ನು ಆರಾಧನೆ ಮಾಡುವಾಗ ಅವನ ಒಂದು ಪಾರಾಯಣವನ್ನು ಮಾಡುದು, ನನ್ನ ಹೇಳುದು, ಭಕ್ತಿ ಉಂಟಾಗ್ತದೆ. ಅವಾಗ ಕಥೆಯನ್ನ ಹೇಳುದು, ಪಾರಾಯಣ ಅಂದ್ರೆ ಏನು ಕಥೆ ಅಲ್ವಾ. ಹಾಗೆ ಇಲ್ಲಿ ಕೂಡ ಏನು ಮಾಡಿದ್ರು, ಆಯಾಯ ದೈವದ ಹಾಡನ್ನ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಪಾಡ್ದನವಾಗಿ ಬೆಳೆದು ಬಂತು. ಅದನ್ನು ಬಾಯ್ಪಾಠ ಮಾಡುದಲ್ಲ, ಪಾಡ್ದನ ಕಟ್ಟುದು, ಒಂದು ಮೂಲ ಕಥೆ ಇರ್ತದೆ, ಅದಕ್ಕೆ ಅನೇಕ ಸೂತ್ರಗಳಿರ್ತವೆ, ಅದನ್ನು ಜೋಡಿಸ್ಕೊಂಡು ಅವರು ಹಾಡ್ತಾ ಬರ್ತಾರೆ. ಹಾಗೆ ಈ ಒಂದು ಭೂತಕೋಲಕ್ಕೆ ಸಿದ್ಧತೆ ಅನ್ನೋದು ಸುಮಾರು ಸಮಯ ಮೊದಲೇ ಪ್ರಾರಂಭ ಆಗ್ತದೆ. ಕುದಿ ಇಡುದು ಹೇಳ್ತಾರೆ, ಕುದಿ ದೀಪನೆ ಅಂತ, ಅಂದ್ರೆ ಮುಹೂರ್ತ ಇಡುದು. ಆ ದಿವಸಕ್ಕೆ ಭೂತಕೋಲ ಇದೆ ಅಂತ ಹೇಳಿ ಕುದಿ ಇಡುದು. ಅದನ್ನ ಒಂದು ಊರಲ್ಲಿ ಹೋಗಿ ಎಲ್ಲ ಹೇಳುವ ಪದ್ಧತಿ ಉಂಟು. ಈಗ ಕೂಡ ಪಳಲಿಯಲ್ಲೆಲ್ಲ ಇಂಥ ದಿವಸ ಜಾತ್ರೆ ಅಂತ ಹೇಳಲಿಕ್ಕೆ ಉಂಟಲ್ಲ ಒಂದು ದೈವ, ಹಾಗೆ ಹೇಳುವ ಪದ್ಧತಿ ಕೂಡ ಇತ್ತು. ಅದಕ್ಕೆ ಆ ಹೇಳುವ ವ್ಯಕ್ತಿಗೆ ಕೂಡ ಒಂದು ದೈವ ಸ್ವರೂಪ ಬಂತು ಮತ್ತೆ ಕಾಲಾಂತರದಲ್ಲಿ. ಅದನ್ನ ಈಗ ಏನು ಯಕ್ಷಗಾನದಲ್ಲಿ ಕೇಳಿ ಅಂತ ಹೇಳ್ತೇವೆ. ಯಕ್ಷಗಾನ ಪ್ರಸಂಗ ಇದ್ರೆ
ಆ ದಿವಸ ಬೆಳಗ್ಗೆ ರಾತ್ರಿಯಲ್ಲೂ ಇರುವುದು, ಆ ದಿವಸ ಬೆಳಗ್ಗೆ ಎಲ್ಲೋ ದೂರದಲ್ಲಿ ಊರಿನಲ್ಲಿ ಬಂದು ಚೆಂಡೆಯನ್ನ ಬಡಿತಾ ಇದ್ರು. ಯಾಕೆ ಊರಲ್ಲಿ ಇದೆ ಅಂತ ಗೊತ್ತಾಗ್ಲಿಕ್ಕೆ, ಕೇಳಿ ಅಂತ ಕರಿತಾ ಇದ್ರು ಅದನ್ನ. ಇಲ್ಲಿ ಇದನ್ನ ಡೋಲ ಲೆಪ್ಪು ಅಂತ ಹೇಳ್ತಾರೆ. ಮನೆ ಮನೆಗೆ ಹೋಗಿ ಅಥವಾ ಊರಿಗೆ ಹೋಗಿ ಅಲ್ಲಲ್ಲಿ ಜನ ಸೇರಿಸಿ ಡೋಲು ಬಡಿಯುವಂತದ್ದು ಡೋಲ ಲೆಪ್ಪು. ಲೆಪ್ಪು ಅಂದ್ರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ರೀತಿ ಒಂದು ಮಾಹಿತಿಯನ್ನು ಜನರಿಗೆ ತಿಳಿಸುವಂತ ಈ ಕೋಲ ಇರುವುದು. ಅಂದ್ರೆ ಈ ಮಾಸ್ ಮೀಡಿಯಾ ಬರೋದಕ್ಕಿಂತ ಮೊದಲೇ ಈ ರೀತಿಯ ವಿಧಾನಗಳನ್ನ ಕಂಡುಕೊಂಡಿದ್ರು. ಕೋಲ ಇತ್ತು ಅಂತ ಗೊತ್ತಾಗೋದು ಹೇಗೆ ಜನರಿಗೆ ಬರ್ಲಿಕ್ಕೆ, ಆ ರೀತಿ ಲೆಪ್ಪು ಅಂತ ಕೋಲ, ಡೋಲ ಲೆಪ್ಪು ಅಂತ ಇತ್ತು. ನಂತರ ಅವರು ಸಾಮಾನ್ಯವಾಗಿ ಹಿಂದಿ ದಿವಸ ಬರ್ತಾ ಇದ್ರು, ಕೋಲದ ದಿವಸ ಬರುದಲ್ಲ, ಹಿಂದಿ ದಿವಸ ಬಂದು ಪಡಿಯಕ್ಕಿ ತಗೊಳ್ತಾ ಇದ್ರು. ಅಂದ್ರೆ ಈಗ ಯಕ್ಷಗಾನದಲ್ಲಿ ಕೂಡ ಹಾಗೆ ಮೊದಲಿತ್ತು ಪಡಿಯಕ್ಕಿ ತಗೊಳ್ಳುದು ಅಂತ, ಹಿಂದಿ ದಿವಸವೇ ಹೋಗಿ ಒಂದಷ್ಟು ರಂಗಕರ್ಮಿ ಅಲ್ಲಿ ಕಲಾವಿದರೇ ರಂಗವನ್ನು ಸಜ್ಜುಪಡಿಸುವವರು ಕೂಡ ಬೇರೆ ಅಂತ ಕೂಲಿ ಕಾರ್ಮಿಕರಿದ್ದದ್ದಲ್ಲ, ಅವರೇ ರಂಗವನ್ನು ಸಜ್ಜುಪಡಿಸಿ ಅವರೇ ಹಾಡುದು ಅವರೇ ಕುಣಿಯುವುದು ಮಾಡ್ತಾ ಇದ್ರು. ಅದಾದ ನಂತರ ಮರು ದಿವಸ ಶುದ್ಧನಾಗಿ ಸ್ನಾನ ಮಾಡಿ ಬರುವಂಥದ್ದು. ಅದಕ್ಕೆ ಒಂದು ಎಣ್ಣೆ ಕೊಡುವ ಪದ್ಧತಿ, ಅದು ಎಂಥದ್ದು ಎಣ್ಣೆ ಸ್ವೀಕರಿಸುವ ಪದ್ಧತಿ, ಅದು ಅಧಿಕೃತವಾಗಿ ಅನುಮತಿ ಕೊಡುತ್ತೆ ಯಜಮಾನ. ಸ್ನಾನ ಮಾಡಿ ಬಂದು ಇನ್ನು ಶುರು ಮಾಡು ಅಂತ ಅಲ್ಲಿಂದ. ಹಾಗೆ ಅವನು ಸ್ನಾನ ಮಾಡಿ ಬಂದು ಆಮೇಲೆ ಅಲ್ಲಿ ಬೇರೆ ಬೇರೆ ಪ್ರಕ್ರಿಯೆ ಅದನ್ನು ಇರ್ತದೆ, ಸುಮಾರು 10-16 ಕಟ್ಟುಕಟ್ಟಲೆಗಳು ಅಂತೇಳಿ ಬೇರೆ ಬೇರೆ ಇರ್ತವೆ, ಒಂದೊಂದೇ ಮಾಡ್ತಾ ಇರ್ತವೆ. ಅದರಲ್ಲಿ ಒಂದು ಗಣಪತಿ ದೀಪನೆ ಅಂತ ಇದೆ, ಎಲ್ಲ ಕಡೆ ಇಲ್ಲ ಇದು, ಗಣಪತಿ ಇಡುವುದು ಅಂತ ಹೇಳಿ. ಅದು ಒಂದು ಮುಷ್ಟಿ ಮಣ್ಣನ್ನ ಹಿಡಿದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುದು, ಒಂದು ಮುಷ್ಟಿ ಮಣ್ಣನ್ನು ಅದರಲ್ಲಿ ಅಷ್ಟೇ ಒಂದು ಮಣ್ಣು ಮುಷ್ಟಿ, ಅದಕ್ಕೆ ಹೂ ಹಾಕಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ನಮ್ಮ ಈ ಒಂದು ಏನು ಕಾರ್ಯಕ್ರಮ ಶುರು ಮಾಡಿದ್ದೇವೆ ಇದು ಸಾಂಗವಾಗಿ ಮುಗಿಬೇಕು ಅಂತ ಹೇಳಿ, ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಒಂದು ಮಾಡುವಂಥದ್ದು. ಈ ಪದ್ಧತಿ ಎಲ್ಲ ಕಡೆ ಇರ್ಲಿಲ್ಲ, ಮೂಲದಲ್ಲಿ ಇತ್ತದು, ಎಲ್ಲ ಕಡೆ ಈಗ ಕೂಡ ಇಲ್ಲ, ಒಂದೊಂದ್ ಕಡೆ ಒಂದೊಂದು ಇದೆ. ಆ ಒಂದೊಂದ್ ಕಡೆ ಇರುವುದನ್ನ ಸೇರಿಸಿ ನಾವೊಂದು ಅದನ್ನ ಮಾಡಿದ್ದೇವೆ ಅಷ್ಟೇ. ಒಂದು ಕಡೆಗೆ ನಮ್ಮ ತಂದೆ ಮನೆಯಲ್ಲಿ ಇತ್ತು ಪೂಕರೆ ಕಂಬಳ ನೇಮ ಆಗುವಾಗ, ಈ ಪೂಕರೆ ಕಂಬ ಎಲ್ಲ ಕಡಿಯುವ ಮೊದಲು ಅಲ್ಲಿ ಪ್ರತಿ ವರ್ಷ ಕಂಬವನ್ನು ಕಡಿದು ಪೂಕರೆ ಕಂಬ ಮಾಡುವಂಥದ್ದು. ಅದಕ್ಕಿಂತ ಮೊದಲು ಒಂದು ಮುಷ್ಟಿ ಮಣ್ಣನ್ನು ಇಟ್ಟು ಒಂದು ಪ್ರಾರ್ಥನೆ ಮಾಡುವುದಿತ್ತು, ಗಣಪತಿ ದೀಪನೆ ಅಂತ ಹೇಳುದು. ಅದೇ ರೀತಿ ಸುತ್ತಿ ಇಡುದು ಅಂತ ಹೇಳಿ ಕೋಲದ ಕಳದಲ್ಲಿ ಕೂಡ ಇದೆ, ಸುತ್ತಿ ಇಡುದು ಅಂತ, ಅದು ಸ್ವಸ್ತಿಕವನ್ನು ಹಾಕಿ ಇದು ಮಾಡುವಂಥದ್ದು, ಸುತ್ತಿ ಇಡುದು ಅಂತ ಹೇಳುದು. ಹಾಗೆ ಪದ್ಧತಿ ಇತ್ತು. ಇನ್ನು ಕುಕ್ಕಿಲ್ ಪಾಳೆ ದೆಪ್ಪುನೆ ಅಂತ ಹೇಳಿ ಒಂದು ದೀಪ ಇರುದುಟ್ಟು ಅದನ್ನು ನಂದಿಸುವಂಥದ್ದು, ಅದು ಏನು ಅಶುಭವನ್ನೆಲ್ಲ ನಾಶ ಮಾಡ್ತದೆ ಹೇಳುವ ನಂಬಿಕೆ. ಹೀಗೆ ಬೇರೆ ಬೇರೆ ಇದಿತ್ತು. ಅದೇ ರೀತಿ ಮುಖಕ್ಕೆ ಅರದಳ ಪಾಡುನೆ ಅನ್ನೋದೇ ಒಂದು ಕ್ರಮ, ಮುಖಕ್ಕೆ ಬಣ್ಣ ಹಾಕುದು. ಅದನ್ನ ಬೇರೆ ಬೇರೆ ರೀತಿ ಮೊದಲೆಲ್ಲ ನೈಸರ್ಗಿಕವಾಗಿ ತಯಾರು ಮಾಡ್ತಾ ಇದ್ರು. ಈಗಿನಷ್ಟೆಲ್ಲ ಅಬ್ಬರದ ವೇಷಭೂಷಣ ಎಲ್ಲ ಇರ್ಲಿಲ್ಲ, ಮೊದಲು ಬಹಳ ಸಿಂಪಲ್ ಆಗಿತ್ತು. ಈಗ ನಾನೇ ಅಧ್ಯಯನವನ್ನು ಆರಂಭ ಮಾಡುವಾಗ, ಈಗ ಸುಮಾರು ಒಂದು 25-26 ವರ್ಷಗಳ ಮೊದಲು ಹೋಗುವಾಗ, ಆ ಕೊರಗತನಿಯ ದೈವಕ್ಕಲ್ಲಿ ಇಷ್ಟು ಹೂ ಅದು ಇದೆಲ್ಲ ಇರ್ಲಿಲ್ಲ. ಸಿಂಪಲ್ ಆಗಿ ಒಂದು ಬಟ್ಟೆ ಉಡುದು, ಒಂದು ಕೆಂಪು ಬಟ್ಟೆ ಹಾಕುದಿತ್ತು, ಒಂದು ಕೆಂಪು ಬಟ್ಟೆ, ಕೆಂಪು ಬಣ್ಣದ ಒಂದು ಅಂಗಿ ವಿಶಿಷ್ಟವಾದ್ದು, ಒಂದು ಮುಟ್ಟಾಳೆ, ಸ್ವಲ್ಪ ಮುಖಕ್ಕೆ ಕಪ್ಪು ಬಣ್ಣ, ಅಷ್ಟೇ. ಇಷ್ಟು ಹೂ ಅದು ಇದೆಲ್ಲ ಅಷ್ಟೆಲ್ಲ ಇರ್ಲಿಲ್ಲ ಅಂತ. ಕಾಲಾಂತರದಲ್ಲಿ ಅದು ಏನು ನಾವು ದೇವರಿಗೆ ಅರ್ಪಿಸಿದ ಹಾಗೆ ಪ್ರಾರಂಭ ಆಯ್ತು. ತಪ್ಪು ಅಂತ ನಾನು ಹೇಳುದಿಲ್ಲ, ಅದು ಪರಿವರ್ತನೆ ಜಗನೀಯ. ನಾವು ಚಂದ ಮಾಡ್ಲಿಕ್ಕೆ ಹೋಗ್ತೇವೆ ಸಹಜವಾಗಿ. ಇಷ್ಟೆಲ್ಲ ಈಗ ಅನುಕೂಲಗಳು ಬೆಟರ್ ಆಗ್ತಾ ಹೋದಾಗೆ ಅಲ್ಲಿ ಆರಾಧನೆ ವ್ಯವಸ್ಥೆಗಳು ಕೂಡ ಬೆಟರ್ ಆಗ್ತಾ ಹೋಗಿದೆ. ಈಗ ಮುಗೇರ ಕೋಲ ಉಂಟು, ನಾನು ಅದನ್ನ ಮೇರೇರ್ ಕೋಲ ಅಂತ ಹೇಳಿ ಮಾಡ್ತಾ ಇದ್ರು. ಬಹಳ ಸಿಂಪಲ್, ಒಂದು ಬಟ್ಟೆ ಉಟ್ಟುಕೊಂಡು ಒಂದು ಇದು ಮಾಡ್ಕೊಂಡು ಮಾಡ್ತಾ ಇದ್ರು. ಏನು ವೇಷಭೂಷಣ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ರು. ಈಗ ತುಂಬಾ ಚಂದಕ್ಕೆ ಕೋಟಿ ಚೆನ್ನಯ್ಯರ ಹಾಗೆ ಬಹುಶಃ ಕೋಟಿ ಚೆನ್ನಯ್ಯರ ಆರಾಧನೆಯಲ್ಲಿ ಕೂಡ ಮೂಲ ಹೇಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಸುಮಾರು 1900 ಆಸುಪಾಸಿನಲ್ಲಿ ತೆಗೆದ ಹಳೆಯ ಫೋಟೋಗಳೆಲ್ಲ ಸಿಗ್ತದೆ. ಈ ರೀತಿ ಇರ್ಲಿಲ್ಲ, ಸಿಂಪಲ್ ಆಗಿರ್ತಿತ್ತು. ಈಗ ತುಂಬಾ ಬದಲಾವಣೆ ಆಗಿದೆ. ಆ ಬದಲಾವಣೆ ಆಗ್ತಾ ಹೋದಾಗ ಒಂದೊಂದು ಕಡೆಗೆ ಬೇರೆ ಆಯ್ತು. ನೀವು ಉಡುಪಿ ಕುಂದಾಪುರ ಕಡೆಗೆ ಹೋದ್ರೆ ಕೆಲವು ದೈವಗಳ ಬಡಗುತಿಟ್ಟು ಯಕ್ಷಗಾನದ ವೇಷವಂತಲೇ ಗೊತ್ತಾಗುದಿಲ್ಲ. ಎಕ್ಸಾಕ್ಟ್ ನನ್ ಗುರುತಿಸ್ಲಿಲ್ಲ ಅಂತ ಕೇಳ್ತಾರೆ, ನಾನು ಹೇಗೆ ಗುರುತಿಸುದು ಹೇಳುದು? ನಾನು ಈಗ ಮೂಲ ವೇಷಭೂಷಣ ಇದ್ರೆ ಹೇಗೂ ಗುರುತಿಸಬಹುದು. ಇಲ್ಲಿ ದಕ್ಷಿಣ ಕನ್ನಡದಲ್ಲೂ ಕೆಲವು ದೈವಗಳಿಗೆ, ರಕ್ತೇಶ್ವರಿ ಅಂತ ದೈವಗಳಿಗೆ ಆ ರೀತಿಯ ವೇಷಭೂಷಣಗಳನ್ನ ಕಂಡಿದ್ದೇನೆ. ನಾಟಕದ ಅಥವಾ ಯಕ್ಷಗಾನದ ದೇವಿಯ ರೂಪ, ಯಕ್ಷಗಾನದ್ದು ಅಲ್ಲ, ನಾಟಕದ ದೇವಿಯ ರೂಪ ವಿಶೇಷವಾಗಿ ತನ್ನಿಮಾಣಿಗನಿಗೆ, ಕಲ್ಲುರುಟಿಯನ್ನು ಕೂಡ, ಕಲ್ಲುರುಟಿಗೂ ಕೂಡ ತುಂಬಾ, ಕಲ್ಲುರುಟಿಗೆ ಮೂಲತಃ ಕಪ್ಪು ಬಣ್ಣದಲ್ಲಿ ಬಿಳಿ ಚುಕ್ಕೆ ಕಲ್ಲುರುಟಿಗೆ, ಯಾಕೆಂದ್ರೆ ಅವರು ಶಿಲ್ಪಿಗಳು ಅಂತ ಹೇಳುದಕ್ಕೆ ದ್ಯೋತಕ. ಅದು ಬಿಟ್ಟು ಬೇರೆ ವೇಷಭೂಷಣಗಳು ಬಂದಿವೆ. ಅದು ಒಂದು ಸಮನ್ವಯ ಆದದ್ದು ಕಾರಣ. ಪಾಲ್ತಾಡಿ ರಾಮಕೃಷ್ಣ ರಾವ್ ಕೂಡ ಒಮ್ಮೆ ಹೇಳಿದ್ರು, ತಿಮ್ಮ ಅಂತ ಒಂದು ದೈವ ಇದೆ ಗೊತ್ತಿದೆಯಾ ಅಂತ ಹೇಳಿ, ತಿಮ್ಮಪ್ಪ ಅಂತ ಇದೆ ಅಂತ.
ಅದು ಯಾರು ಕೇಳಿದ್ರೆ ಇದು ತಿಮ್ಮಣ್ಣ ನಾಯಕ, ಯಾರು ಕೆಳದಿಯ ಮಾಂಡಳಿಕ. ಅವನಿಗೆ ಅಲ್ಲಿಗ ಆ ದೈವಸ್ಥಾನಕ್ಕೂ ಅಲ್ಲಿಗೂ ಕೆಳದಿಗೂ ಬಹಳ ಸಂಬಂಧ ಇದೆ. ಅಲ್ಲಿಯ ಶಿವಪ್ಪ ನಾಯಕ ಅಲ್ಲಿ ಬಂದು ಪರೀಕ್ಷಿಸ್ತಾನೆ ಅಲ್ಲಿ ಒಂದು ದೈವದ ಪಾತ್ರೆಯನ್ನ, ನಿನಗೆ ನಿಜವಾಗಿ ದೈವಕ್ಕೆ ಶಕ್ತಿ ಇದ್ರೆ ಅಂತ ಹೇಳಿ. ಆಗ 3 ಹಗಲು 3 ರಾತ್ರಿ ಕೊಪ್ಪರಿಗೆಯಲ್ಲಿ ಎಣ್ಣೆ ಕುದೀತದೆ, ಅದರಲ್ಲಿ ದೈವದ ಪಾತ್ರೆ ಮುಳುಗಿ ಹೇಳ್ತಾನೆ 3 ಸಲ. ಅವನಿಗೆ ಏನಾಗುದಿಲ್ಲ. ಈ ಶಿವಪ್ಪ ನಾಯಕ ಈ ಆಡಳಿತ ಮಂಡಳಿ ಎಲ್ಲ ಇರ್ತಾನೆ, ಅವನು ಅದರಿಂದ ಎದ್ದು ತಲೆಗೂದ್ಲನ್ನು ಹೀಗೆ ಕೊಡವ್ತಾನೆ. ಆಗ ಅದರಿಂದ ಎಣ್ಣೆ ಈ ಅರಸಿನ ವರ್ಗದವರ ಕೈ ಕಾಲಿಗೆ ಬೀಳ್ತದೆ, ಅವರಿಗೆ ಸುಟ್ಟು ಹೋಗ್ತಾರೆ, ಆದ್ರೆ ಇವನಿಗೆ ಏನಾಗಿರುವುದಿಲ್ಲ. ಆಗ ಅವರು ಮೆಚ್ಚಿ ಅಲ್ಲಿ ಗೆಜ್ಜೆ ಚಲ್ಲಣ ಕೊಡುದು, ಅಲ್ಲಿ ಎಲ್ಲ ದೈವಗಳಿಗೆ ಕಟ್ಟುದು ಗೆಜ್ಜೆ ಚಲ್ಲಣ. ಇಲ್ಲಿಯ ರೀತಿ ಆರಾಧನೆ ರೀತಿ ಸ್ವಲ್ಪ ಬೇರೆ, ದರ್ಶನ ಅಂತ ಹೇಳುದಲ್ಲಿ ಗಗ್ಗರ ಉಂಟು, ಆದ್ರೆ ಗೆಜ್ಜೆ ಚಲ್ಲಣ ಒಂದು ವಿಶೇಷವಾದ್ದು. ನಾನು ಅದನ್ನು ಫೋಟೋ ಕೊಡ್ತೇನೆ ಹೇಗೆ ಅಂತ, ಚಲ್ಲಣ ಅಂತ ಹೇಳಿ. ಗೆಜ್ಜೆ ಅದು ಬಾರಿ ಚಂದದ್ದು, ಅದರಲ್ಲಿ ರಾಜ ಮುದ್ರೆ ಕೂಡ ಹಾಕಿ ಅವರು ಕೊಟ್ಟಿದ್ದಾರೆ ಅಲ್ಲಿ. ಹಾಗೆ ಅಲ್ಲಿ ತಿಮ್ಮಣ್ಣ ನಾಯಕನಿಗೆ ಆರಾಧನೆ ಇದೆ, ಇರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಅಲ್ಲಿ ಅರಸೊತ್ತಿಗೆ ನೆಂಟಿತ್ತು, ಅಲ್ಲಿ ಆ ದೈವಕ್ಕೆಲ್ಲ ವ್ಯವಸ್ಥೆ ಮಾಡಿದ ಒಂದು ತಿಮ್ಮಣ್ಣ ನಾಯಕ ಇರ್ಬೋದು ಶಿವಪ್ಪ ನಾಯಕರ ಪರವಾಗಿ. ಅಲ್ಲಿ ತಿಮ್ಮಣ್ಣ ನಾಯಕನಿಗೆ ಬಹಳ ವೀರೋಚಿತವಾದ ವೇಷಭೂಷಣ ಆಗಿ ಉಂಟವನಿಗೆ, ಒಂದು ಕತ್ತಿ ಇದೆ ಕೈಯಲ್ಲಿ ಎಲ್ಲ ಅಲ್ಲಿ. ಹಾಗೆ ಹೀಗೆ ನಾವು ಅಧ್ಯಯನ ಮಾಡ್ತಾ ಅಧಿಕೃತವಾಗಿ ಹೇಳಲಿಕ್ಕೆ ಆಗ್ತದೆ ಅದು ತಿಮ್ಮಣ್ಣ ನಾಯಕ ಹೌದು ಅಂತ ಈಗ ನಾನು ದೃಢೀಕರಿಸಿದೆ. ಹಾಗೆ ಇಲ್ಲಿ ಒಡತಿ ಆರಾಧನೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ಆಗ ಒರ್ತೆ ಪಂಜುರ್ಲಿ ಅಂತ ಆದಾಗ ಆಗ ಒಡತಿಯನ್ನ ಕಲ್ಲುರುಟಿ ಅಂತ ಮಾಡಿದ್ರು, ಒರ್ತೆ ಅಂತ ಹೇಳಿ. ಆಗ ವೇಷಭೂಷಣ ಬದಲಾಯ್ತು. ಯಾಕೆ ಒರ್ತೆ ಒಡತಿ ಅಲ್ವಾ, ಆಕೆ ಬಹುಶಃ ಮೇಲ್ವರ್ಗದ ಮಹಿಳೆ. ಸಾಮಾನ್ಯವಾಗಿ ಮೇಲ್ವರ್ಗದವರಿಗೆಲ್ಲ ಕೆಂಪು ಬಣ್ಣ ಹಾಕ್ತಾ ಇದ್ದಿದ್ದು ದೈವ ಆದಾಗ, ತಳವರ್ಗದವರಿಗೆ ಕಪ್ಪು ಬಣ್ಣದ ಪ್ರತೀಕ ಅದು ತಳವರ್ಗಕ್ಕೆ. ಹಾಗಾಗಿ ಕಲ್ಲುರುಟಿಗೆ ಕಪ್ಪು ಬಣ್ಣ ಇದ್ದದ್ದು, ಒಡತಿಗೆ ಕೆಂಪು ಬಣ್ಣ ಇದ್ದದ್ದು. ಅದು ಅಲ್ಲಿ ಮಿಕ್ಸಪ್ ಆಯ್ತು. ಅಲ್ಲಿಂದ ಒರ್ತೆ ಮತ್ತೆ ಕಲ್ಲುರುಟಿ ಎರಡು ಒಂದೇ ಅಂತ ಆದಾಗ ಅಲ್ಲಿ ಮತ್ತೆ ಕಲ್ಲುರುಟಿಗೂ ಬಣ್ಣ ಬದಲಾವಣೆ ಆಯ್ತು. ವಾಸ್ತವದಲ್ಲಿ ಅದು ಒಡತಿ, ಕಲ್ಲುರುಟಿಯ ಅಥವಾ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿದ ಒಡತಿ ಅಲ್ಲಿ ಒರ್ತೆ ಅಂತ ಹೇಳಿ ಆರಾಧನೆ ಆಗುದು. ಇಲ್ಲಿ ಅದು ಕಲ್ಲುರುಟಿಯ ಸಾನ್ನಿಧ್ಯವನ್ನೇ ಸೇರಿರ್ಬೋದೇನ, ಈ ಮಾಳದಲ್ಲಿ ಕಾರ್ಕಳದಲ್ಲೆಲ್ಲ ಕಲ್ಲುರುಟಿ ಅಂತ ಹೇಳಿ ಇಡುದು, ಆದ್ರೆ ಮುಖಕ್ಕೆಲ್ಲ ಇದು ಕೆಂಪು ಬಣ್ಣದಲ್ಲಿ ಆರಾಧಾಳ, ಕಪ್ಪಲ್ಲ. ಅಂದ್ರೆ ಒಂದೊಂದು ಊರಿಗೆ ಹೋದ ಹಾಗೆ ಅಥವಾ ಅಲ್ಲಿ ಆದಂತಹ ಈ ರೀತಿಯ ವ್ಯತ್ಯಾಸಗಳಿಂದಾಗಿ ಆರಾಧನೆಯ ಕ್ರಮಗಳು ಅವತ್ತೇ ವ್ಯತ್ಯಾಸಗಳು ಆರಾಧನೆಯ ಪ್ರಾದೇಶಿಕ ವ್ಯತ್ಯಾಸಗಳು ಒಂದು ಕಡೆ ಇದೆ, ಇನ್ನೊಂದು ದೈವದ ಮೂಲ ಸ್ವರೂಪಕ್ಕೆ ಅನುಗುಣವಾಗಿ ಇರುವುದು ವೇಷಭೂಷಣಗಳೆಲ್ಲ. ಈಗ ಕೊರಗತನಿಯನಿಗೆ ಕಪ್ಪು ಬಣ್ಣ, ಯಾಕೆ ಅವತ್ತ ತಳವರ್ಗದ ಯುವಕ. ಕೊರತಿಗೂ ಕಪ್ಪು ಬಣ್ಣ, ಕಲ್ಲುರುಟಿಗೆ ಕಪ್ಪು ಬಣ್ಣದಲ್ಲಿ ಬಿಳಿ ಚುಕ್ಕೆ, ಕಲ್ಲುರ್ಕನಿಗೆ ಯಾಕೆಂದ್ರೆ ಅವರು ಕೆತ್ತನೆ ಮಾಡುವವರು, ಆ ಉಳಿಯಲ್ಲಿ ಕೆತ್ತನೆ ಮಾಡ್ತಾರಲ್ಲ ಅದರ ಅಚ್ಚಿನ ದ್ಯೋತಕ ಅದು ಬಿಳಿ ಚುಕ್ಕೆ. ಇನ್ನು ಅರಸು ದೈವಗಳಿಗೆಲ್ಲ ದೊಡ್ಡ ಮೀಸೆ, ದೊಡ್ಡ ಅಣಿ, ಬಿಲ್ಲು ಬಾಣ ಆಯುಧ, ಇದು ಅರಸೊತ್ತಿಗೆ ಪ್ರತೀಕ ಅವರಿಗೆ. ಭುಜ ಕೀರ್ತಿಯನ್ನು ಹೋಲುವಂತಹ ಏನು ಕೈಯ ಭುಜದ ಆಭರಣಗಳೆಲ್ಲ ಅದು ಅರಸೊತ್ತಿಗೆಯ ಪ್ರತೀಕ. ಇನ್ನು ಸ್ತ್ರೀ ದೈವಗಳಿಗೆ ಎದ್ದು ಕಾಣುವಂತ ಇದೆಲ್ಲ ಇರ್ತದೆ ಕಾಣುವ ಹಾಗೆ. ಆಮೇಲೆ ನೋಡಿ, ಸ್ತ್ರೀ ದೈವಗಳಿಗೆ ವಿಶೇಷವಾಗಿ ಮುಖಾಂಬಿ ಗುಳಿಗ ಅಂತ ಹೇಳಿ ಸ್ತ್ರೀ ದೈವ, ಗುಳಿಗ ಅಲ್ಲ ಅದು. ಮುಖಾಂಬಿ ಗುಳಿಗ ಅಂದ್ರೆ ಗುಳಿಗ ದೈವ ಅಲ್ಲ, ಗುಳಿಗ ದೈವದ ಸಾನ್ನಿಧ್ಯವನ್ನು ಸೇರಿದ ಒಬ್ಬ ಬ್ರಾಹ್ಮಣ ಹುಡುಗಿ. ಆಕೆ ಸ್ತ್ರೀ ಅಂತ ಹೇಳುವುದನ್ನ ಗುರುತಿಸ್ಲಿಕ್ಕೆ ಆ ಸ್ತ್ರೀಯರ ತುಟಿ ಯಾವಾಗ್ಲೂ ಕೆಂಪು ಅಂತ ಒಂದು ಕಲ್ಪನೆ, ಬಹಳ ಸೌಮ್ಯವಾಗಿ ಮನೆಯೊಳಗಿರುವವರು, ಹಾಗಾಗಿ ಬಹಳ ಚಂದ ಅಂತ ಹೇಳಿ. ಹಾಗೆ ಮುಖಾಂಬಿ ಗುಳಿಗನ್ನು ಗುರುತಿಸುವುದೇ ಒಂದು ಚಂದದ ಕೆಂಪು ತುಟಿಯನ್ನ ಬರೀತಾರೆ ಅದರಲ್ಲಿ. ಮುಖಾಂಬಿಗುಳವನ್ನು ಎಲ್ಲಿ ಕೂಡ ನಾವು ಗುರುತಿಸ್ಲಿಕ್ಕೆ ಆಗ್ತದೆ, ಅಂದ್ರೆ ಮೂಲ ವೇಷಭೂಷಣದಲ್ಲಿ ಬದಲಾವಣೆ ಆಗದೇ ಇದ್ರೆ. ಸಂಪೂರ್ಣ ಬದಲಾವಣೆ ಆದ್ರೆ ನಮಗೆ ಗುರುತಿಸ್ಲಿಕ್ಕೆ ಆಗುದಿಲ್ಲ. ಅದೃಷ್ಟವಶಾತ್ ಮುಖಾಂಬಿ ಗುಳಿಗನ ವೇಷಭೂಷಣದಲ್ಲಿ ಈ ಒಂದು ಲಕ್ಷಣವನ್ನು ಬದಲಾಯಿಸಿಲ್ಲ ಇಷ್ಟ ತನಕ, ನಮಗೆ ಗುರುತಿಸ್ಲಿಕ್ಕೆ ಆಗ್ತದೆ. ಸರಿ, ಆಕ್ಚುಲಿ ದೈವ ಆರಾಧನೆಯ ಈ ಒಂದು ಭೂತಕೋಲದ ಬಗ್ಗೆ ಇನ್ನಷ್ಟು ಕೇಳೋದಿದೆ, ಆದ್ರೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿಸೋರಿದ್ದೇವೆ. ಯಾಕಂದ್ರೆ ದೈವಾರಾಧನೆ ಅಂತ ಬಂದಾಗ ಈ ಭೂತಕೋಲ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆ ಪಡೆಯುತ್ತೆ. ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆಗಳು ನಡೀತವೆ. ಮತ್ತೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದೇ ಅಲ್ಲಿ ಮುಖ್ಯ ಅನ್ನೋದು ಆರಂಭದ ಮೂಲ ಕಾನ್ಸೆಪ್ಟ್ ಅನ್ನೋದು ನನ್ಗೆ ಗೊತ್ತಿರುವಂಥದ್ದು. ಸೊ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.